ಒಂದ್ 2 ನಿಮಿಷ. ಈಗ ಈ ಭಾಗವತದ ಪದ್ಯದಲ್ಲಿ 2 ಪಾಠ, ಗರ್ಭಜ, ಸ್ವೇದಜ, ಉದ್ಭಿದ. ಇದರಲ್ಲಿ ಗರ್ಭದಿಂದ ಹುಟ್ಟಿದ್ದು ಇನ್ನೊಂದು ಸ್ವೇದಜ, ಬೆವರಿನಿಂದ ಹುಟ್ಟಿದ್ದು, ಮತ್ತೊಂದು ಭೂಮಿಯಿಂದ ಮೇಲಕ್ಕೆ ಬರುವಂತಹ ಪದಾರ್ಥಗಳು ಸೃಷ್ಟಿಯಾಗೋದು ಒಳಗಡೆ ಅಂತ. ಹಾಗಾದ್ರೆ ಈ 3 ಬರ್ತೀನಿ, ಗರ್ಭಜ, ಸ್ವೇದಜ, ಉದ್ಭಿತ್ ಅಂತ. ಈ ಪಾಠದಲ್ಲಿ ಪುನರುಕ್ತಿ ದೋಷ ಇಲ್ಲ, ಎಲ್ಲ ಬೇರೆ ಬೇರೆ. ಗರ್ಭದಿಂದ ಮತ್ತೆ ಬೆವರಿನಿಂದ ಮತ್ತೆ ಉದ್ಭಿತ್ ಕೆಳಗಡೆ ಈ ತರುಗುಲ್ಮಾದಿ ಅಂದ್ರೆ ಮರಗಳಾಗ್ಬೋದು, ಲತೆಗಳಾಗ್ಬೋದು, ಇದೆಲ್ಲ ಸೃಷ್ಟಿ ಆಗುತ್ತೆ. ಇದರಲ್ಲಿ ಯಾವುದೇ ಪುನರುಕ್ತಿ ಇಲ್ಲ, ಹೇಳಿದ ವಿಷಯ ಮತ್ತೆ ಹೇಳಿಲ್ಲ. ಆದ್ರೆ ಗರ್ಭ, ಸ್ವೇದ, ದ್ವಿಜ, ಉದ್ಭಿದ ಅಂದ್ರೆ ದ್ವಿಜ ಅಂದ್ರೆ ಮತ್ ಅದೇ ಅರ್ಥ. ಹಿಂದಿನ ಈ ಗರ್ಭದಿಂದ ಸ್ವೇದದಿಂದ ಹುಟ್ಟಿದ್ದು, ಹಾಗೆ ಗರ್ಭ ಸ್ವೇದಗಳಿಂದ ಹುಟ್ಟಿದ್ದು ಅಥವಾ ಗರ್ಭ ಅಂಡಗಳಿಂದ ಹುಟ್ಟಿದ್ದು, ಮತ್ತೆ ಅದೇ ಅರ್ಥವನ್ನು ತಗೊಳ್ಬೇಕಾಗಿ ಬರುತ್ತೆ. ಈಗ ಇವನು ಒಳ್ಳೆಯವನು, ಇವ್ನು ಕೆಟ್ಟವನು, 2 ಪಂಗಡ ಇದೆ ಜಗತ್ತಿನಲ್ಲಿ, ಒಳ್ಳೆಯವರು ಕೆಟ್ಟವರು. ಒಳ್ಳೆಯವರು ಕೆಟ್ಟವರು ಅಂತ ಇನ್ನೊಂದು ಪಂಗಡ ಇದೆ ಅಂತ 3ನೇ ರೂಪಾಯಿ ಹೇಳ್ತಾರೆ. ಅದ್ ಬೇಕಾಗಿಲ್ಲ ವಸ್ತುತಃ. ಯಾಕಂದ್ರೆ ಒಳ್ಳೆಯವ್ರು ಕೆಟ್ಟವ್ರು ಅಂತ, ಒಳ್ಳೆಯವ್ರ ಗುಂಪಲ್ಲಿ ಒಂದಿಷ್ಟು ಹೊತ್ತು ಸೇರಿಸೋಣ, ಕೆಟ್ಟವ್ರ ಗುಂಪಲ್ಲಿ ಒಂದಿಷ್ಟು ಸೇರಿಸೋಣ ಅಷ್ಟೇ. 3 ವಿಭಾಗ ಅಂತ ಮಾಡೋ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ. ಅಥವಾ ಈ ಸತ್ಯವಾದ ವಸ್ತು, ಸುಳ್ಳಾದ ವಸ್ತು, ಸತ್ಯವಾಗಿದ್ದು ಸುಳ್ಳಾದ ವಸ್ತು ಅಂತ ಯಾಕೆ ಇನ್ನೊಂದು ಪ್ರಭೇದ ಮಾಡ್ಬೇಕು? ಅದನ್ನ ಸತ್ಯದಲ್ಲೋ ಸುಳ್ಳಲ್ಲೋ ಸೇರಿಸ್ಬೋದಲ್ಲ. ಹಾಗಾದ್ರೆ 2 ಹೇಳ್ಬೋದು. ಅದೇ ರೀತಿ ಗರ್ಭದಿಂದ ಹುಟ್ಟಿದ್ದು, ಅಂಡದಿಂದ ಹುಟ್ಟಿದ್ದು, ಸ್ವೇದದಿಂದ ಹುಟ್ಟಿದ್ದು, ಹಾಗೆ ಗರ್ಭ, ಸ್ವೇದ, ಅಂಡಗಳಿಂದ ಹುಟ್ಟಿದ್ದು ಅಂತ ಯಾಕೆ ಇನ್ನೊಂದ್ಸಲಿ ಹೇಳ್ಬೇಕು? ಅದರಿಂದ ಅದು ಪುನರುಕ್ತಿ ಅಂತ ಅನಿಸ್ಕೊಡುತ್ತೆ, ಅದರಿಂದ ಅದು ಬೇಡ ಅಂತ. ಇದನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ಉಲ್ಲೇಖ ಮಾಡ್ತಾ, ಗರ್ಭಜ ಸ್ವೇದಜೋದ್ಭಿದ ಇತಿ ವಾ ಪಾಠ ಅಸ್ಮಿನ್ ಪಕ್ಷೆ ಪುನರುಕ್ತಿರ್ ನಾಸ್ತಿ. ದೋಷ ಇಲ್ಲ ಪುನರುಕ್ತಿ ಅಂತ ಹೇಳಿದ. ಇದಾದ್ಮೇಲೆ ಮುಂದಿನ ಭಾಗದಲ್ಲಿ ಬಂದ ವಿಷಯ ಇಷ್ಟು, ಪರಮಾತ್ಮನ ವಿಭೂತಿ ರೂಪಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಮೈತ್ರೇಯರ ಬಳಿ ಕೇಳಿದ್ರು. ಎಲ್ಲಿರೋ ವಿಭೂತಿ ರೂಪ ಈಗ ಇವ್ರಿಗೆ ಬೇಕಾಗಿದೆ ಅಂದ್ರೆ ಬ್ರಹ್ಮದೇವರ ಒಳಗಡೆ ಇರುವಂತಹ ಭಗವಂತನ ಆ ವಿಭೂತಿ ರೂಪಗಳ ಬಗ್ಗೆ ಬೇಕಾಗಿದೆ. ಬ್ರಹ್ಮದೇವರ ಒಳಗಡೆ ಭಗವಂತನ ರೂಪ ಇದ್ದೇ ಇರತ್ತೆ, ಅದರಲ್ಲೇನು ವಿಭೂತಿ ರೂಪ ಜಾಸ್ತಿ ಇರತ್ತ ಅಲ್ಲಿ ಬ್ರಹ್ಮದೇವರ ಒಳಗಡೆ ಅಂದ್ರೆ? ಅದು ಬ್ರಹ್ಮದೇವರ ಒಳಗಡೆ ಇದ್ದು ಅನೇಕ ಕಾರ್ಯಗಳನ್ನ ಪರಮಾತ್ಮ ಮಾಡಿದ್ದಾನೆ, ಎಷ್ಟು ತರ ಸೃಷ್ಟಿಯನ್ನ ನಡೆಸಿದ್ದಾನೆ. ಹಾಗಾಗಿ ಬ್ರಹ್ಮದೇವರ ಒಳಗಡೆ ಇರೋ ಭಗವಂತನ ರೂಪದ ವರ್ಣನೆ ಮಾಡಿ ಅಂತ ಕೇಳಿದ್ರೆ ಅರ್ಥ ಏನು? ಬೇಕಾದಷ್ಟು ಸೃಷ್ಟಿ ಕಾರ್ಯಗಳನ್ನ ಮಾಡ್ತಾನೆ ಪರಮಾತ್ಮ, ಎಲ್ಲಾ ಕಡೆ ಹೋಗಿ ಸೇರ್ಕೊಳ್ತಾನೆ, ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾರೆ ಅಂತ ಅರ್ಥ. ಅದನ್ನ ವಿಶೇಷವಾಗಿ ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 28ನೇ ಶ್ಲೋಕ. ಗುಣಾವತಾರೈರ್ವಿಶ್ವಸ್ಯ ಸರ್ಗಸ್ಥಿತ್ಯಪ್ಯಯಾತ್ಮನಃ ಸೃಜತ ಶ್ರೀನಿವಾಸಸ್ಯ ವ್ಯಾಚಕ್ಷ್ವೋದಾರ ವಿಕ್ರಮಂ. ಈ ಮೊದಲನೇ ಲೈನ್ ನಲ್ಲಿ ಸರ್ಗ, ಸ್ಥಿತಿ, ಅಪ್ಯಯ ಅಂತ ಬಿಡಿಸ್ಕೊಳ್ಬೇಕು. ಅದನ್ನ ಸೇರಿಸಿದಾಗ ಸರ್ಗ ಸ್ಥಿತ್ಯಪ್ಯಯಾತ್ಮನಃ ಅಂತ ಆಗುತ್ತೆ. ಅಪ್ಯಯ ಅಂದ್ರೆ ಪ್ರಳಯ ಅಂತ ಅರ್ಥ, ಅಪ್ಯಯ ಅನ್ನೋದಕ್ಕೆ. ಈಗ ಭಗವಂತ ತಾನು ಸೃಷ್ಟಿ, ಸ್ಥಿತಿ, ಪಾಲನೆ, ಸಂಹಾರ ಅಂದ್ರೆ ಅಪ್ಯಯ, ಇದೆಲ್ಲವನ್ನ ಮಾಡ್ತಾನೆ. ಇದೆಲ್ಲ ಮಾಡೋ ಪರಮಾತ್ಮ ಎಷ್ಟು ತಗೊಂಡಿದ್ದಾನೆ ರೂಪಗಳನ್ನ ಭೂಲೋಕಕ್ಕೆ ಬಂದು? ಬೇಕಾದಷ್ಟು. ಅವನು ಮೂಲ ರೂಪಿಯಾಗಿ ಇರ್ಲೇ ಇರ್ಲಿಲ್ಲ ಜಾಸ್ತಿ, ಅಷ್ಟಾವತಾರ ತಗೊಂಡಿದ್ದಾನೆ. ನಾರಾಯಣನಾಗಿ, ನಂತರ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಚತುರ್ವ್ಯೂಹ, ಪಂಚ, ದಶ, ಮತ್ತೆ ಶತ, ಹೀಗೆ 24, ಮತ್ತೆ 100, 1000, 10,000, ಲಕ್ಷ, ಅನಂತ, ಹೀಗೆ ಅವನ ಅನಂತ ಅವತಾರಗಳಿದೆ. ಇದೆಲ್ಲ ಸೃಜತಃ, ತಾನೇ ಸೃಷ್ಟಿ ಮಾಡ್ಕೊಳ್ತಾನೆ, ಅಂದ್ರೆ ವ್ಯಕ್ತ ಮಾಡ್ಕೊಳ್ತಾನೆ ಪ್ರತಿ ಬಾರಿ. ಯಾಕೆ ಮಾಡ್ಕೊಳ್ತಾನೆ ಅಂದ್ರೆ ಈ ಜಗತ್ತಿನ ರಕ್ಷಣೆಗೋಸ್ಕರ, ಈ ಜಗತ್ತಿನ ಸೃಷ್ಟಿಗೋಸ್ಕರ, ಈ ಜಗತ್ತಿನ ಸಂಹಾರಕ್ಕೋಸ್ಕರ, ಎಲ್ಲ ಬೇರೆಯವ್ರಿಗೋಸ್ಕರ. ತಾನ್ ವಸ್ತುದ ಇಷ್ಟೆಲ್ಲ ರೂಪಗಳನ್ನ, ಅವತಾರಗಳನ್ನ ಎತ್ತಿದ್ದು ತನಗೋಸ್ಕರ ಅಲ್ವೇ ಅಲ್ಲ.
ಅದಕ್ಕೆ ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣಂ ಅಂತ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣನಾಗ್ ಬಂದಿದ್ ರಾಮನಾಗ್ ಬಂದಿದ್ ಯಾಕೆ? ಮನುಷ್ಯರಿಗೆ ಶಿಕ್ಷಣ ಕೊಡ್ಲಿಕ್ಕೆ ಅಷ್ಟೇ. ಹೇಗ್ ಜೀವನ ಸಾಗಿಸ್ಬೇಕು, ಯಾವ ತರ ಸಂದರ್ಭಗಳು ಬರುತ್ತೆ, ಅದನ್ನ ಹೇಗೆ ನಿಭಾಯಿಸ್ಬೇಕು, ಈ ತರ ನೀತಿ ವಿಷಯಗಳನ್ನ ಭಗವಂತ ತಾನೇ ಅವತಾರ ಎತ್ತಿ ತೋರಿಸಿದ್ದಾನೆ. ಇದು ಒಂದಾಯ್ತು. ಇನ್ನೊಂದು ಸೃಷ್ಟಿ. ದೇವರ ಅಷ್ಟೊಂದು ಅವತಾರ ಎತ್ತಿದ ಯಾಕೆ? ಸೃಷ್ಟಿ, ಒಂದೊಂದರಿಂದ ಒಂದೊಂದು ರೀತಿ ಸೃಷ್ಟಿ. ಜಗತ್ನಲ್ಲಿ ಇಷ್ಟೊಂದು ವೈವಿಧ್ಯಮಯ ಸೃಷ್ಟಿ ಆಗಿದೆ. ಇದಕ್ಕೆಲ್ಲ ಕಾರಣ ಏನು? ಅಷ್ಟೊಂದು ಭಗವಂತನ ರೂಪಗಳು. ಅಷ್ಟೆಲ್ಲ ಕಾಪಾಡ್ಬೇಕು. ಯಾವ್ಯಾವ ರೀತಿ ಕಾಪಾಡಿದಾನೆ? ಒಂದೇ ರೂಪದಿಂದ ಅನಂತ ವಸ್ತುಗಳಿದೆ ಜಗತ್ನಲ್ಲಿ. ಒಬ್ರಿಗೆ ಒಂದೊಂದ್ ತರ ದೇವರ ಅನುಗ್ರಹ ಮಾಡ್ತಾನೆ. ಅನೇಕ ರೂಪಗಳನ್ನು ಹೊತ್ಕೊಂಡು ಬಂದು ತಾನು ಅನುಗ್ರಹ ಮಾಡಿದ್ದಾನೆ. ಪ್ರಳಯವನ್ನು ಅಷ್ಟೇ, ಅವನು ದೈತ್ಯರನ್ನ ಆ ತರ ಸಂಹಾರ ಮಾಡಿದ್ದಾನೆ. ಒಬ್ಬೊಬ್ರಿಗೆ ಒಂದೊಂದು ಗತಿಯಿಂದ ಕೊಟ್ಟಿದ್ದಾನೆ, ಒಂದೊಂದು ರೂಪದಿಂದ. ಈ ತರ ಭಗವಂತ ಎಲ್ಲ ಈ ಜಗತ್ತಿಗೋಸ್ಕರ, ಅದು ಜಡ ಆಗ್ಲಿ ಚೇತನ ಆಗ್ಲಿ, ಇವೆರಡಕ್ಕೋಸ್ಕರ ತಾನು ತನ್ನನ್ನ ಸೃಜತಃ ವ್ಯಕ್ತಪಡಿಸ್ಕೊಂಡ. ಹೇಗೆ? ಗುಣಾವತಾರೇ, ಗುಣಗಳೇ ಮೂರ್ತಿಮತ್ತಾಗಿ ಅವತಾರ ಎತ್ತಿದ ಹಾಗೆ. ಕೃಷ್ಣ ಅಂದ್ರೆ ಅದು ಜ್ಞಾನ ರೂಪಿ, ಜ್ಞಾನನೇ ಕೃಷ್ಣನಾಗಿ ಬಂದ ಹಾಗೆ. ಅಂಥ ಕೃಷ್ಣ ದೊಡ್ಡ ಜ್ಞಾನಿ. ರಾಮ ತಾನು ದೊಡ್ಡ ಕ್ಷತ್ರಿಯ, ಬಲವೇ ರಾಮನಾಗಿ ಬಂದ ಹಾಗೆ. ಹೀಗೆ ಒಂದೊಂದು ರೂಪದಲ್ಲೂ ವೇದವ್ಯಾಸ ರೂಪ, ಹಯಗ್ರೀವ ರೂಪ, ಪ್ರತಿ ರೂಪದಲ್ಲೂ ಭಗವಂತನ ಗುಣಗಳು ಅಷ್ಟು. ಅಂತಹ ಸಕಲ ಸದ್ಗುಣಗಳಿಂದ ಪ್ರತಿಯೊಂದು ಅವತಾರವನ್ನ ಪರಮಾತ್ಮ ಮಾಡಿದ. ಇದ್ರಿಂದ ಏನ್ ಗೊತ್ತಾಯ್ತು ಅಂದ್ರೆ ಉದಾರ ವಿಕ್ರಮ, ಅವನ ಪರಾಕ್ರಮ ತುಂಬಾ ದೊಡ್ಡದೊಂದು ಗೊತ್ತಾಯ್ತು. ಒಂದೊಂದು ಅವತಾರದಲ್ಲೂ ಅವನು ತೋರಿಸಿದ ಪರಾಕ್ರಮ, ದೈತ್ಯರನ್ನು ಸಂಹಾರ ಮಾಡಿದ ಕ್ರಮ. ಒಬ್ರು ಒಂದ್ ಮುಷ್ಟಿ ಹೊಡಿತಾನೆ, ಇನ್ನೊಬ್ರ ಜೊತೆಗೆ ಎಷ್ಟೋ ವರ್ಷಗಳ ಕಾಲ ಹೋರಾಟ ಮಾಡ್ತಾನೆ. ಮುಷ್ಟಿ ಏಟಿಗೆ ತಡಲಿಕ್ಕಾಗಲ್ಲ. ಕೆಲವು ಸರಿ ಸುಮ್ನೆ ಕೂತಲ್ಲೇ ಸಂಕಲ್ಪ ಮಾಡಿದ್ಕೊಳ್ಳೆ ಒಬ್ಬ ಬಿದ್ದು ಹೋಗ್ಬಿಡ್ತಾನೆ. ಈಗ ಸುದರ್ಶನ ಚಕ್ರ ಪ್ರಯೋಗ ಮಾಡ್ತಾನೆ. ಒಂದೊಂದ್ಸರಿ ಒಂದೊಂದ್ಥರ ಲೀಲೆ. ಇಷ್ಟೆಲ್ಲ ಮಾಡಿ ತಾನು ತನ್ನ ಉದಾರವಾದ ಉತ್ಕೃಷ್ಟವಾದ ಪರಾಕ್ರಮವನ್ನು ತೋರಿಸಿದ್ದಾನೆ. ಇವನ್ ಯಾರು ಅಂತ ತಿಳ್ಕೊಂಡಿದ್ದೀರಿ? ಶ್ರೀನಿವಾಸ. ಶ್ರೀನಿವಾಸ ಅಂದ್ರೆ ನಮಗೆ ತಿರುಮಲ ಶ್ರೀನಿವಾಸ ನೆನಪಾಗುತ್ತೆ. ಇಲ್ಲಿ ಶ್ರೀನಿವಾಸ ಅಂದ್ರೆ ಆ ಅರ್ಥದಲ್ಲಿ ರೂಢಿ ಇಲ್ಲ. ಇಲ್ಲಿ ಭಾಗವತಲ್ಲಿ ಹೇಳಿರೋ ಈ ಶ್ರೀನಿವಾಸ ಅನ್ನೋ ಶಬ್ದಕ್ಕೆ ಲಕ್ಷ್ಮೀ ಪತಿ ಅಂತ ಅರ್ಥ. ಅಂದ್ರೆ ಲಕ್ಷ್ಮೀ ದೇವಿಗೆ ಆಶ್ರಯವನ್ನ ಕೊಟ್ಟವನು ಅಂತ ಶ್ರೀನಿವಾಸ ಅಂತ. ಅಂದ್ರೆ ಶ್ರೀ ಅಂದ್ರೆ ಲಕ್ಷ್ಮಿ, ಆ ಲಕ್ಷ್ಮೀ ದೇವಿಗೆ ನಿವಾಸ ಅಂದ್ರೆ ವಾಸಸ್ಥಾನ ಅಂತ ಇಷ್ಟೇ ಅರ್ಥ. ಇದನ್ನ ಇಲ್ಲಿ ವಿಜಯಧ್ವಜ ತೀರ್ಥರ ಕೊನೆಗೆ ಬರೀತಾರೆ. ಒಂದು ಶ್ರೀಹಿ ನಿವಸತಿ ಅಸ್ಮಿನ್ ಇತಿ, ಲಕ್ಷ್ಮೀ ದೇವಿ ಇವನಲ್ಲಿ ವಾಸ ಮಾಡ್ಕೊಂಡಿರ್ತಾಳೆ ಅಂದ್ರೆ ವಕ್ಷಸ್ಥಳದಲ್ಲಿ ಇರ್ತಾಳೆ ಅಂತ ತಾತ್ಪರ್ಯ. ಅಥವಾ ತೊಡೆ ಮೇಲೆ ಕೂತಿರ್ತಾಳೆ ಅಂತ ತಾತ್ಪರ್ಯ. ಅಥವಾ ಹತ್ರದಲ್ಲೇ ಭಗವಂತನ ಬಳಿ ಇರ್ತಾಳೆ ಅಂತ ಅರ್ಥ. ಹೀಗೆ ದೇವರ ಹತ್ರ ಇರ್ತಾಳೆ, ದೇವರ ತೊಡೆ ಮೇಲೆ, ಇಲ್ಲ ದೇವರ ಅರ್ಧ ಭಾಗ, ದೇವರ ವಕ್ಷಸ್ಥಳ. ಹೀಗೆ ಲಕ್ಷ್ಮೀ ದೇವಿ ಭಗವಂತನಲ್ಲಿ ವಾಸ ಮಾಡ್ಕೊಂಡಿರ್ತಾಳೆ. ಆದ್ರಿಂದ ಶ್ರೀ ನಿವಾಸ ಅಂತ ಭಗವಂತನಿಗೆ ಹೆಸರು, ಶ್ರೀನಿವಾಸ. ಅಥವಾ ಇನ್ನೊಂದರ್ಥ ಶ್ರೇಯಾ ಸಹ ನಿವಾಸ, ಲಕ್ಷ್ಮೀ ದೇವಿಯ ಜೊತೆಗೆ ಭಗವಂತನ ವಾಸ ಇರುತ್ತೆ. ಹಾಗಾಗಿ ಅವನಿಗೆ ಶ್ರೀನಿವಾಸ ಅಂತ. ಅಂದ್ರೆ ಲಕ್ಷ್ಮೀ ದೇವಿನ ಬಿಟ್ಟು ಅವನಿರಲ್ಲ ಅಂತ ಆಗ್ತದೆ. ಒಂದು ಲಕ್ಷ್ಮಿ ಅವನಲ್ಲಿ ಇರ್ತಾಳೆ, ಅಥವಾ ಭಗವಂತ ಲಕ್ಷ್ಮೀ ದೇವಿನ ಬಿಟ್ಟಿರಲ್ಲ. ಅಂದ್ರೆ ನಿತ್ಯ ಅವಿಯೋಗ ಇದೆ ಅಂತ ಅರ್ಥ. ವಿಯೋಗ ಅಲ್ಲ, ನಿತ್ಯ ಅವಿಯೋಗ ಇದೆ ಅಂತ ಅರ್ಥ, ಬಿಟ್ಟಿರೋಲ್ಲ ಅಂತ ಅರ್ಥ. ಈ ತರ ಶ್ರೀನಿವಾಸ ಅನ್ನೋ ಶಬ್ದಕ್ಕೆ ಎರಡು ಅರ್ಥವನ್ನ ಬರೆದಿದ್ದಾರೆ. ಈ ಶ್ರೀನಿವಾಸ ಅನ್ನೋ ಶಬ್ದಕ್ಕೆ ಈ ಅರ್ಥವನ್ನ ಶ್ರೀನಿವಾಸನಲ್ಲೂ ನಿಜವಾಗಿ ಅನ್ವಯಿಸ್ಬೋದು, ಅದೇನಿಲ್ಲ. ಆದ್ರೆ ಈ ಭಗವಂತನ ರೂಪ ಇಲ್ಲಿ ಹೇಳಲಿಲ್ಲ, ಆ ರೂಪದ ಬಗ್ಗೆ ಇಲ್ಲಿ ಉಲ್ಲೇಖ ಇಲ್ಲ ಅಷ್ಟೇ. ಇನ್ನು ಈ ಶ್ರೀನಿವಾಸನ ಅಂದ್ರೆ ಪರಮಾತ್ಮನ ಲಕ್ಷ್ಮೀಪತಿಯ ವಿಶಿಷ್ಟವಾದ ಚರಿತ್ರೆ ಏನಿದೆ, ಆ ಎಲ್ಲ ಚರಿತ್ರೆಗಳನ್ನ ನನಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದಾರೆ ಅಂದ್ರೆ, ಭಗವಂತನ ಅವತಾರ ಯಾಕಾಯ್ತು? ಅವನು ಕೆಲವುದು ಸತ್ವಗುಣ ಇಟ್ಕೊಂಡು ಬಂದ ಭಗವಂತ, ಕೆಲವು ರಜೋಗುಣ ತೋರಿಸ್ದ, ಕೆಲವು ಸರಿ ತಮೋಗುಣವನ್ನು ತೋರಿಸಿದ್ದಾನೆ. ದೈತ್ಯರ ಮುಂದೆ ಅವನ ರೂಪ ಹೇಗಿತ್ತು ಅಂದ್ರೆ ಅದನ್ನ ಸಾತ್ವಿಕನಾದವ್ರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ದೇವರ ರೂಪನ, ದೇವ್ರ ಹೀಗ್ ಬಂದ ಅಂತ. ಪ್ರಹ್ಲಾದರಾಜನ ಮುಂದೆ ವ್ಯಕ್ತ ಆಯ್ತು ಭಗವಂತನ ರೂಪ, ಅದು ಬೇರೆ ತರ ಇತ್ತು. ಅದೇ ಹಿರಣ್ಯಕಶಿಪುವಿನ ಸಂಹಾರ ಮಾಡ್ಬೇಕಾದ್ರೆ ಅದೇ ನರಸಿಂಹ ವ್ಯಕ್ತ ಆಗಿದ್ ಬೇರೆ ತರ. ಅವನ ರೂಪ ನೋಡ್ಲಿಕ್ಕಾಗಲ್ಲ, ಅವನ ಶಬ್ದ ಕೇಳ್ಲಿಕ್ಕಾಗಲ್ಲ, ಅಷ್ಟು ಕಷ್ಟ. ಹಾಗಾದ್ರೆ ಒಬ್ಬೊಬ್ಬ ವ್ಯಕ್ತಿಗೆ ಅನುಗುಣವಾಗಿ ಪರಮಾತ್ಮ ತನ್ನ ರೂಪವನ್ನ ವ್ಯಕ್ತಗೊಳಿಸ್ತಾನೆ. ಒಂದ್ಸರಿ ತಮೋಗುಣ ಅಂತ ಕಾಡ್ತಾನೆ, ಅಂದ್ರೆ ಅಷ್ಟು ಭಯಾನಕವಾಗಿರುತ್ತೆ. ಹೇಗೆ ದುರ್ಗಾ ರೂಪ ಇದೆಯೋ ಹಾಗೆ ಲಕ್ಷ್ಮಿ, ಶ್ರೀ ಭೂ ದುರ್ಗಾ. ಅಲ್ಲಿ ಸಾತ್ವಿಕವಾದದ್ದೊಂದು, ರಾಜಸವಾದದ್ದೊಂದು, ತಾಮಸವಾದದ್ದೊಂದು ಅಂತ. ಅಂದ್ರೆ ಲಕ್ಷ್ಮೀ ದೇವಿಲಿ ದೋಷ ಇಲ್ಲ, ದೇವರಲ್ಲೂ ದೋಷ ಇಲ್ಲ, ಆದ್ರೆ ಆ ಗುಣ ಎದ್ದು ಕಾಣುತ್ತೆ. ಆ ರೀತಿ ಆ ರೂಪವನ್ನ ವ್ಯಕ್ತ ಮಾಡ್ತಾನೆ. ಆಯಾಯ
ವ್ಯಕ್ತಿಗಳಿಗೆ ಅನುಗುಣವಾಗಿ ರಾಕ್ಷಸರು ಬಂದ್ರೆ ಒಂಥರ, ಮನುಷ್ಯರು ಬಂದ್ರೆ ಒಂಥರ, ದೇವತೆಗಳ ಮುಂದೆ ಒಂಥರ. ಹೀಗೆ ಈ ಸತ್ವ, ರಜಸ್ಸು, ತಮಸ್ಸು ಈ ಗುಣಗಳಿಂದಾಗಿ ಅಥವಾ ದೈತ್ಯರಿಗೋಸ್ಕರ, ದೇವತೆಗಳಿಗೋಸ್ಕರ ನಿಮಿತ್ತ ಅವತಾರಿ ಅನೇಕ ಅವತಾರಗಳನ್ನ ಎತ್ಕೊಂಡು ಬರ್ತಾರೆ. ಆಗ ಈ ಪ್ರಸಿದ್ಧವಾದ ಈ ಭಗವದ್ಗೀತೆಯ ಶ್ಲೋಕವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ವಿಜಯಧ್ವಜ ತೀರ್ಥರು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಇದು ಸ್ಪಷ್ಟ ಅರ್ಥ. ಧರ್ಮಕ್ಕೆ ಹಾನಿ ಉಂಟಾದಾಗ, ಅಧರ್ಮದ ಉತ್ಥಾನ ಆದ್ರೆ ಪರಿಪೂರ್ಣವಾಗಿ ಆ ಸಂದರ್ಭದಲ್ಲಿ ದೇವರ ಅವತಾರ ಆಗುತ್ತೆ ಅಂತ ಅರ್ಥ. ಅವಾಗ ಅವನೇ ತನ್ನನ್ನು ತಾನು ವ್ಯಕ್ತಪಡಿಸ್ಕೊಂಡು ಬರ್ತಾನೆ. ಇಂಥ ಈ ಭಗವಂತನ ಬೇರೆಯವ್ರಿಗೋಸ್ಕರನೇ ತಾನು ಅನೇಕ ಅವತಾರಗಳನ್ನ ಎತ್ತುವಂತ ಇವನ ಬಗ್ಗೆ ವ್ಯಾಚಕ್ಷುವ ವಿಶೇಷವಾಗಿ ವ್ಯಾಖ್ಯಾನ ಮಾಡಿ ನನಗೆ ತಿಳಿಸ್ಕೊಡಿ ಅಂತ ಇಷ್ಟು ವಿದುರರು ಮೈತ್ರೇಯರ ಬಳಿ ಕೇಳಿದ್ದಾರೆ. ಇದಾದ್ಮೇಲೆ ಇಲ್ಲಿ ವ್ಯಾಚಕ್ಷ್ವ ಅಂತ ಒಂದು ಶಬ್ದ ಬಂತು. ವ್ಯಾಚಕ್ಷ್ವ ಅಂದ್ರೆ ವಿಶೇಷವಾಗಿ ಹೇಳಿ ಅಂತ ಅರ್ಥ. ಏನ್ ವಿಶೇಷವಾಗಿ ಹೇಳೋದು ಅಂದ್ರೆ ಏನರ್ಥ, ಅದನ್ನ ಇನ್ನೊಬ್ರು ಇಲ್ಲಿ ಬಿಡಿಸಿದ್ದಾರೆ. ವ್ಯಾಚಕ್ಷ್ವ ಅಂದ್ರೆ ವಿಸ್ತೃತ್ಯ ವದ, ಒಂದೊಂದನ್ನು ಕೂಡ ವಿಸ್ತಾರ ಮಾಡಿ ಮಾಡಿ ಹೇಳಿ ಅಂತ. ಇಲ್ಲಾಂದ್ರೆ ಭಾಗವತದಲ್ಲಿ ಇಷ್ಟೊಂದು ವಿಸ್ತಾರವಾಗಿ ಯಾಕೆ ಬರ್ತಾ ಇದೆ? ವಿದುರರೇ ಕೇಳ್ತಾ ಇದ್ದಾರೆ, ನನ್ಗೆ ವಿಸ್ತಾರವಾಗ್ಬೇಕು, ಚಿಕ್ಕದಾಗ್ ಬೇಡ. ಒಂದು ಘಟನೆ ಹೇಳ್ಬೇಕು ಅಂದ್ರೆ ತುಂಬಾ ಶ್ಲೋಕಗಳಿಂದ ತುಂಬಾ ವಿವರಣೆ ಕೊಟ್ಟು ಹೇಳ್ಬೇಕು. ಚಿಕ್ಕದಾಗಿ ಹೇಳ್ಬೋದಿತ್ತು. ಮೈತ್ರೇಯರು ಯಾವ ತರ ಚಿಕ್ಕದಾಗಿ ಹೇಳಿದ್ರು, ವಿದುರರಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ, ಅಷ್ಟು ಯೋಗ್ಯತೆ ಇದೆ ಅವ್ರಿಗೆ. ಮತ್ತೆ ಕೆಲವು ವಿಷಯ ಅವ್ರಿಗೆ ಬೇಕಾಗೂ ಇಲ್ಲ. ಆದ್ರೂ ಮಂದರಿಗೆ ಕಷ್ಟ ಆಗತ್ತೆ. ದೊಡ್ಡ ಜ್ಞಾನಿಗಳಿಗಾದ್ರೆ ಕಷ್ಟ ಇಲ್ಲ, ಆದ್ರೆ ಮಂದರಿಗಾಗ್ಬೇಕಾದ್ರೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ. ಅದಕ್ಕೋಸ್ಕರ ಹೀಗೆ ಅದಕ್ಕೋಸ್ಕರ ಈ ಭಗವಂತ ತಾನು ಈ ಅವತಾರಗಳನ್ನ ತಾನೇನು ಎತ್ತುತ್ತಾನೆ. ಆದ್ರಿಂದ ಈ ಅವತಾರಗಳ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ ಇಷ್ಟೆಲ್ಲ ಕೇಳಿದ್ರು. ಅಂತೂ ವಿಸ್ತಾರವಾಗ್ಬೇಕು, ಯಾಕೆ ಮಂದರಿಗೆ ಸುಲಭವಾಗಿ ಅರ್ಥ ಆಗಲ್ಲ ಅಂತ ಅದ್ರ ಬಗ್ಗೆ ಕಾರಣವನ್ನ ಕೊಟ್ರು. ಇನ್ನು ಉದಾರ ವಿಕ್ರಮ ಅಂತ ಒಂದು ಬಂತು, ಅದಕ್ಕೂ ಉತ್ಕೃಷ್ಟ ಪರಾಕ್ರಮ ಅಂತ ಅದನ್ನು ಬಿಡಿಸ್ತಾರೆ. ವಿಕ್ರಮ ಬೇರೆ ಅಲ್ಲ, ಪರಾಕ್ರಮ ಬೇರೆ ಅಲ್ಲ ಅಂತಾನು ಬಿಡಿಸಿದ್ದಾರೆ. ಇಷ್ಟೇ ಅಲ್ದೇನೆ ಇನ್ನೊಂದು ಅಪೂರ್ವವಾದ ಅರ್ಥ ಹೇಳಿದ್ದಾರೆ ಈ ದುರ್ಘಟ ಭಾವಾರ್ಥ ಪ್ರಕಾಶಿಕ ಅನ್ನೋ ಈ ವ್ಯಾಖ್ಯಾನದಲ್ಲಿ. ಏನ್ ಹೇಳಿದ್ದಾರೆ ಅಂದ್ರೆ ಗುಣಾವತಾರ ಅಂತ ಬಂತು. ಗುಣ ಅವತಾರ ಅಂದ್ರೆ ಒಂದು ಜ್ಞಾನ, ಆನಂದ ಇತ್ಯಾದಿ ಗುಣಗಳನ್ನೇ ಹೊಂದಿ ಪರಮಾತ್ಮ ಅವತಾರ ಎತ್ತಿದ ಅಂತ ಅರ್ಥ. ಗುಣನೇ ಅವತಾರ ಆಯ್ತು ಅಂತ. ಹಾಗೆ ಭಗವಂತನ ದೇಹ ಬೇರೆ ಅಲ್ಲ, ಅವನ ಗುಣ ಬೇರೆ ಅಲ್ಲ. ಆ ತರ ಜ್ಞಾನ ಆನಂದವೇ ಮೂರ್ತಿಯನ್ನ, ದೇಹ ರೂಪವನ್ನ ತಗೊಂಡ್ ಬಂದ ಹಾಗೆ ಲೆಕ್ಕ. ಆ ತರ ಒಂದರ್ಥ. ಮತ್ತೊಂದರ್ಥ ಗುಣ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ಈ ಗುಣಗಳಿಂದಾಗಿ ಅವನು ಅವತಾರ ಎತ್ತದ. ಇದಕ್ಕೇನ್ ಅರ್ಥ ಅಂದ್ರೆ ಈ ಸತ್ವಗುಣದಿಂದ ಸೃಷ್ಟಿ ಆಗುತ್ತೆ, ಅಲ್ಲ ಸತ್ವಗುಣದಿಂದ ಪಾಲನೆ ಆಗುತ್ತೆ, ಕಾಪಾಡುದು. ರಜೋಗುಣದಿಂದ ಸೃಷ್ಟಿ ಮಾಡ್ತಾನೆ, ತಮೋ ಗುಣದಿಂದ ಸಂಹಾರ ಮಾಡ್ತಾನೆ. ಇದು ಸ್ಥಿತಿ. ನಮ್ಗಲ್ಲಿ ಸತ್ವ ಗುಣದಿಂದ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ಬಾರ್ದು ಯಾವತ್ತು. ಆ ಸತ್ವಗುಣ ಅನ್ನೋದು ತುಂಬಾ ಸಾತ್ವಿಕ, ಏನು ಕಾಪಾಡು, ರಕ್ಷಣೆಗೆ. ಸೃಷ್ಟಿ ರಜೋಗುಣದಿಂದ ಆಗುತ್ತೆ, ತಮೋ ಗುಣ ಈ ಸಂಹಾರ ಅದಕ್ಕೆ ಕಾರಣ ಆಗತ್ತೆ. ಇಲ್ಲಿ ಯಾವ್ದು ಆ ರೂಪಗಳು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಅರ್ಥ. ಸತ್ವಗುಣ ಅಂದ್ರೆ ಇದು ವಿಷ್ಣು, ರಜೋಗುಣ ಅಂದ್ರೆ ಬ್ರಹ್ಮ, ಇದು ತಮೋ ಗುಣ ಅಂತಂದ್ರೆ ಈ ಮಹೇಶ್ವರ ಅಂದ್ರೆ ರುದ್ರದೇವರು. ಹಾಗಾದ್ರೆ ಈ ಮೂರು ಅವತಾರಗಳನ್ನ ಎತ್ತುಕೊಂಡು ಪರಮಾತ್ಮ ಸೃಷ್ಟಿ, ಸ್ಥಿತಿ ಮತ್ತೆ ಲಯ ಇವುಗಳನ್ನ ತಾನು ಮಾಡಿದ್ದಾನೆ. ಹಾಗಾದ್ರೆ ಇವುಗಳನ್ನ ಮಾಡ್ಲಿಕ್ಕೆ ತಾನು ಮನಸ್ಸನ್ನು ಮಾಡ್ದ. ಯಾಕೆ ಮನಸ್ಸನ್ನು ಮಾಡ್ದ ಅಂದ್ರೆ ಜಗತ್ತಿನಲ್ಲಿ ಸಾಧನೆ ಮಾಡ್ಲಿಕ್ಕೆ ಎಲ್ರಿಗೂ ಅನುಕೂಲ ಆಗ್ಬೇಕು, ಅದಕ್ಕೆ ಸೃಷ್ಟಿ ಮಾಡ್ದ. ಒಂದಿಷ್ಟು ಅವಕಾಶ ಕೊಟ್ಟ, ಕಾಪಾಡ್ದ. ಕೊನೆಗೆ ಆಯ್ತು, ಇವ್ರ ಸಾಧನೆ ಮುಗಿಯಿತು, ಸಂಹಾರ ಮಾಡ್ದ. ಸಂಹಾರ ಮಾಡೋದು ಅಂದ್ರೆ ಮತ್ತೆ ವಾಪಸ್ಸು ಅವ್ರಿಗೆ ಮೋಕ್ಷವನ್ನ ಕೊಟ್ಟಿತ್ತು ಅಂತ ಅರ್ಥ. ತಾವ್ ಯಾವ ಸ್ಥಳದಿಂದ ಬಂದಿದ್ದೋ ಮತ್ತೆ ಆ ಸ್ಥಳಕ್ಕೆ ಕಳ್ಸೋದು, ಈ ವ್ಯವಸ್ಥೆ ಇದೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅನ್ನೋ ಹೆಸರಿನ ಅವತಾರ ಅಂತ ಹೇಳಿದ್ದಾರೆ. ಅವಾಗ ಸಂಶಯ ಶುರುವಾಯ್ತು. ಅಲ್ಲ, ದೇವರು ಮತ್ತೆ ಬ್ರಹ್ಮದೇವರು ಒಂದೇನಾ, ದೇವರು ಮತ್ತೆ ರುದ್ರದೇವರು ಒಂದೇನಾ ಅಂದ್ರೆ ಮತ್ತೆ ಆಚಾರ್ಯರು ಹಿಂದೆ ವ್ಯಾಖ್ಯಾನ ಮಾಡಿದಂತೆ ಬ್ರಹ್ಮಣಿ ಬ್ರಹ್ಮ ರೂಪವಸೌ ಶಿವರೂಪೇ ಶಿವಸ್ಥಿರ. ಬ್ರಹ್ಮದೇವರಲ್ಲಿ ಬ್ರಹ್ಮ ಅನ್ನೋ ಹೆಸರಿನಿಂದಲೇ ದೇವರ ಒಂದು ರೂಪ ಇದೆ, ಮತ್ತೆ ಶಿವನಲ್ಲಿ ಶಿವ ಅನ್ನೋ ಹೆಸರಿನಿಂದಲೇ ಒಂದು ವಿಷ್ಣುವಿನ ರೂಪ ಇದೆ. ಹಾಗಾಗಿ ಅವನದೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಅನ್ನೋ ಇನ್ನೊಂದು ರೂಪ ಇದೆ. ಆ ರೂಪದಿಂದ ಅವನ ಅವತಾರ ಮಾಡಿದ್ರು ಅಂತ ಅರ್ಥ. ಅವರ ಮುಖಾಂತರ ಕೆಲಸವನ್ನು ಮಾಡಿಸಿದ್ರು. ಇಲ್ಲಿ ಸೃಷ್ಟಿ ಮತ್ತೆ ಇನ್ನೊಂದು ಅರ್ಥ ಇದೆ ಇಲ್ಲಿ, ಈ ಸರ್ಗ ಸ್ಥಿತಿ ಅಪ್ಯಯ ಆತ್ಮನಃ ಅಂತಿದೆ.
ಆತ್ಮ ಅಂತಂದ್ರೆ ಸ್ವರೂಪ ಅಂತ ಒಂದ್ ಅರ್ಥ ಇದೆ. ಅಂದ್ರೆ ಸೃಷ್ಟಿಯನ್ನ ಮಾಡುವಂತಹ ದೇವರ ಸ್ವರೂಪ, ಮತ್ತೆ ಸಂಹಾರವನ್ನು ಮಾಡೋ ದೇವರ ಸ್ವರೂಪ ಅಂತ ಈ ರೀತಿ ಒಂದ್ ಅರ್ಥ ಇದೆ. ಆದ್ರೆ ಇಲ್ಲಿ ಏನರ್ಥ ಅಂದ್ರೆ ಸೃಷ್ಟಿ ಸ್ಥಿತಿ ಅಪ್ಯಯ ಆತ್ಮನಃ. ಆತ್ಮನಃ ಅಂತಂದ್ರೆ ಇಲ್ಲಿ ಹೇಳೋದು ಆತ್ಮ ಮನಃ ಅಂತ ಹೇಳಿದ್ದಾರೆ. ಅಂದ್ರೆ ಸೃಷ್ಟಿ ಮತ್ತೆ ಸ್ಥಿತಿ ಮತ್ತೆ ಸಂಹಾರ ಮಾಡ್ಲಿಕ್ಕೆ ಬೇಕಾದ ಮನಸ್ಸು ಯಾರ ಹತ್ರ ಇದೆಯೋ ಅಂತ ಹೇಳೋದು. ಇವನಿಗೆ ಸೃಷ್ಟಿ ಸ್ಥಿತಿ ಅಪ್ಯಯ ಆತ್ಮ ನಹ ಅಂತ ಹೇಳ್ತಾರೆ, ಆತ್ಮ ನಹ ಅಂತ. ಹೀಗೆ ಭಗವಂತ ತಾನು ತನ್ನ ಮನಸ್ಸನ್ನ ಈ ಸರ್ಗ ಸ್ಥಿತಿ ಅಪ್ಯಯಗಳಲ್ಲಿ ತಾನಿಟ್ಟು ತಾನು ಈ ಬ್ರಹ್ಮನಲ್ಲಿ ಬ್ರಹ್ಮನಾಗಿ ರುದ್ರನಲ್ಲಿ ರುದ್ರನಾಗಿ ಸ್ವಯಂ ವಿಷ್ಣುವಾಗಿ ಈ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನ ಏನ್ ಮಾಡಿದ್ದಾರೆ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇದಾದ್ಮೇಲೆ ಮುಂದಕ್ಕೆ ವಿವರಿಸ್ತಾ ಹೋಗ್ತಾರೆ. ಮುಂದಿನ ಶ್ಲೋಕದಲ್ಲಿ 29ನೇದು. ಇಲ್ಲಿ ಈ ಶ್ಲೋಕದಿಂದ ಶುರುವಾದ್ಮೇಲೆ ನಿಮ್ಗೆ 35ನೇ ಶ್ಲೋಕದಲ್ಲಿ ಒಂದು ಪದ ಹಾಕಿದ್ದಾರೆ. ಅಲ್ಲಿವರೆಗೆ ಕಾಯ್ತಾ ಇರ್ಬೇಕು. ಅಲ್ಲೇನ್ ಹಾಕಿದ್ದಾರೆ, ಏತದಾಖ್ಯಾಹಿ. ಇದು ಶ್ಲೋಕ ಹಿಂಗೆ ಹೋಗ್ತಾ ಹೋಗುತ್ತೆ. ಶ್ಲೋಕದಲ್ಲಿ ಯಾವ ಕ್ರಿಯಾಪದ ಇಲ್ಲ, ಏನ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಕೊನೆಗೆ ಒಂದು 35ನೇ ಶ್ಲೋಕದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಇದ್ರ ಬಗ್ಗೆ ಎಲ್ಲ ಆಖ್ಯಾಹಿ, ಚೆನ್ನಾಗಿ ನಂಗೆ ತಿಳಿಸ್ಕೊಡಿ ಅಂತ. ಅದರಿಂದ ಈ ಮುಂದೆ ಬರುವಂತಹ ಏನು 5-6 ಶ್ಲೋಕ ಇದೆ, ಅದು ಕೊನೆಗೆ ಒಂದು ಶ್ಲೋಕ ಬರುತ್ತೆ 35ನದು, ಅಲ್ಲಿ ಜೊತೆಗೆ ಸೇರಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಈ ರಾಯರ ಸ್ತೋತ್ರದಲ್ಲಿ ಶ್ರೀ ಪೂರ್ಣ ಬೋಧಗುರುತಿ ಅಂತ ಬರುತ್ತಲ್ಲ, ಅಲ್ಲಿ ಮೊದಲನೇ ಶ್ಲೋಕದಲ್ಲಿ ಕ್ರಿಯಾಪದ ಸಿಗಲ್ಲ. ವಾಗ್ದೇವತಾ ಸರಿದಮಂ ವಿಮಲೀಕರೋತು ಅಂತ ಮುಂದಿನ ಶ್ಲೋಕದಲ್ಲಿ ವಿಮಲೀಕರೋತು ಅಂತ ಬರುತ್ತೆ. ಅಂದ್ರೆ ಈ ಗಂಗಾ ನದಿ ನನಗೆ ಪಾರಿತ್ರ್ಯವನ್ನು ಉಂಟು ಮಾಡ್ಲಿ, ನನ್ನ ನನಗೆ ಶುಚಿತನವನ್ನು ಉಂಟು ಮಾಡ್ಲಿ, ವಿಮಲೀಕರೋತು ಶುದ್ಧನನ್ನಾಗಿ ಮಾಡ್ಲಿ, ಅದು ರಾಯರ ಮಾತೆಂಬ ಗಂಗೆ ಶುದ್ಧ ಮಾಡ್ಲಿ ಅಂತಿದೆ. ಅದು ಏನಂದ್ರೆ ಮೊದಲನೇ ಶ್ಲೋಕದಲ್ಲಿ ಕ್ರಿಯಾಪದ ಏನೂ ಇಲ್ಲ, ಅಲ್ಲಿ ಏನು ಪ್ರಾರ್ಥನೆ ಮಾಡ್ಲಿಲ್ಲ, ಅಲ್ಲಿ ಬರೀ ವರ್ಣನೆ ಮಾಡ್ಬಿಟ್ಟಿದ್ದಾರೆ. 2ನೇ ಶ್ಲೋಕಕ್ಕೆ ಬಂದಾಗ ಕೊನೆಗೆ ಒಂದು ಕ್ರಿಯಾಪದ ಹಾಕಿದ್ದಾರೆ. ಅಂದ್ರೆ 2 ಶ್ಲೋಕ ಸೇರಿಸಿ ಅರ್ಥ ಹೇಳ್ಬೇಕು ಅದಕ್ಕೆ. ಕೊನೆಗೆ ಏನ್ ಮಾಡ್ಬೇಕು ಅಂತ ಪ್ರಾರ್ಥನೆ ಆಮೇಲೆ ಗೊತ್ತಾಗುತ್ತೆ. ಅಲ್ಲಿ 2 ಶ್ಲೋಕ ಅಷ್ಟೇ, ಇಲ್ಲಿ 5-6 ಶ್ಲೋಕಕ್ಕೆ ಹೇಳ್ತಾರೆ. ಈಗ 29ನೇ ಶ್ಲೋಕ ಶುರುವಾದ್ರೆ 35ನೇ ಶ್ಲೋಕದಲ್ಲಿ ಕ್ರಿಯಾಪದ ಅಲ್ಲಿದೆ. ಏನಂದ್ರೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಅಂತ ಅಲ್ಲಿ ಹೇಳ್ತಾರೆ. ಆ ಕ್ರಿಯಾಪದ ಅಲ್ಲಿ ಸಿಗುತ್ತೆ. ಸರಿ, ಏನ್ ಹೇಳಿದ್ದಾರೆ ಅಂದ್ರೆ 29ನೇ ಶ್ಲೋಕ, ವರ್ಣಾಶ್ರಮ ವಿಭಾಗಾಂಶ್ಚ ರೂಪಶೀಲ ಸ್ವಭಾವತಃ ಋಷೀಣಾಂ ಜನ್ಮ ಕರ್ಮಾಣಿ ವೇದಸ್ಯ ಚ ವಿಕರ್ಷಣಂ ಯಜ್ಞಸ್ಯ ಚ ವಿತಾನಾನಿ ಯೋಗಸ್ಯ ಚ ಪಥಃ ಪ್ರಭೋ. ಪ್ರಭೋ ಅಂತ ಹೇಳ್ತಾರೆ. ಸಮರ್ಥರ್ ನೀವು ಇದೆಲ್ಲ ಹೇಳಲಿಕ್ಕೆ, ಇನ್ನೂ ವಿಷಯ ಬೇಕು ಅಂತ. ವಿದುರರು ಕೇಳಿದ್ದೆ ತುಂಬಾ, ಅದಕ್ಕೆ ಅವ್ರು ಅಷ್ಟು ವಿವರಣೆ ಕೊಡೋ ಅವಕಾಶ ಆಯ್ತು. ಇವ್ರು ಒಂದಲ್ಲ ಎರಡಲ್ಲ, ಜಗತ್ನಲ್ಲಿರೋ ಎಲ್ಲದರ ಬಗ್ಗೆ ಕೇಳಿದ್ದಾರೆ. ಎಲ್ಲ ನಂಗೆ ತಿಳಿಸಿ ಅಂತ. ಯಾಕಾದ್ರೂ ಇವ್ರಿಗೆ ಹೇಳ್ತೀನೋ ಅಯ್ಯೋ ಇಷ್ಟೊಂದು ಕೇಳ್ಬಿಟ್ಟಲ್ಲ ಅಂತ ಅನ್ಸಿಲ್ಲ ಮೈತ್ರೇಯರಿಗೂ. ಇವ್ರು ಕೇಳಿದ್ದು ಅವ್ರಿಗೆ ಇನ್ನೂ ಸಂತೋಷ, ಅಷ್ಟೇ ತಾನೇ ಹೇಳ್ತೀನಿ ಅಂತ. ಅದ್ರಲ್ಲಿ ಮೊದಲನೇ ಸಲ ಹೇಳ್ದವ್ರಲ್ಲ ಮೈತ್ರೇಯರು, ಅನೇಕ ಶಿಷ್ಯರಿಗೆ ಉಪದೇಶ ಮಾಡ್ತವ್ರು. ಅಷ್ಟಾದ್ರೂ ಮತ್ತೆ ಎಲ್ಲ ವಿಷಯ ಹೇಳ್ತೇನೆ ಅಂತ. ಎಷ್ಟು ವಿಷಯ ಅಂದ್ರೆ ವರ್ಣ ಆಶ್ರಮ ವಿಭಾಗ, ವರ್ಣಾಶ್ರಮ ವಿಭಾಗ ಆಯ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮತ್ತೆ ಈ ಆಶ್ರಮಗಳು ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ. ಇದ್ರ ವಿಭಾಗ ಏನು, ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡಿ. ಅಂದ್ರೆ ಇವ್ರು ಕೇವಲ ಸೃಷ್ಟಿ ಬಗ್ಗೆ ಅಲ್ಲ, ಧರ್ಮಶಾಸ್ತ್ರದ ಬಗ್ಗೆನೂ ಕೇಳಿದ್ದಾರೆ. ಏನೇನೇನೇನಿದೆಯೋ ಎಲ್ಲ ಹೇಳಿ. ಮೊದಲನೇ ಇನ್ನು ರೂಪಶೀಲ ಸ್ವಭಾವತಃ, ಇನ್ನು ರೂಪ ಮತ್ತೆ ಶೀಲ ಸ್ವಭಾವ ಅಂದ್ರೆ ನಡತೆ ಹೇಗಿದೆ, ಸ್ವಭಾವ ಹೇಗಿದೆ, ಮತ್ತೆ ರೂಪ, ಪ್ರತಿಯೊಂದು ರೂಪ ಏನಿದೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ. ಅಷ್ಟೇ ಅಲ್ಲ, ಋಷೀಣಾಂ ಜನ್ಮ ಕರ್ಮಾಣಿ, ಪ್ರತಿಯೊಬ್ಬ ಋಷಿಗಳ ಜನ್ಮ ಹುಟ್ಟು ಹೇಗಾಯ್ತು, ಅವ್ರು ಮಾಡಿದ ಅಸಾಧಾರಣ ಕೆಲಸಗಳೇನು ಅದ್ರ ಬಗ್ಗೆ. ಹಾಗೆ ವೇದದ ವಿಭಾಗ ಏನಾಯ್ತಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಿ, ಯಜ್ಞದ ಬಗ್ಗೆ ತಿಳಿಸ್ಕೊಡಿ, ಅಷ್ಟಾಂಗ ಯೋಗದ ಬಗ್ಗೆ ತಿಳಿಸ್ಕೊಡಿ, ಎಲ್ಲದರ ಬಗ್ಗೆ ಮಾರ್ಗ ಏನೇನ್ ದಾರಿ ಇದೆ ಅದೆಲ್ಲ ನಂಗೆ ತೆರೆದಿಡ್ಬೇಕು. ಎಲ್ಲಿ ಹೋದ್ರೂ ಆರಾಮಾಗಿ ಹೋಗ್ಬೇಕು. ಆ ತರ ನಮ್ಗೆ
ಅನುಗ್ರಹಿಸಿ ಏತದಾಖ್ಯಾಹಿ ಅಂತ ಇಷ್ಟನ್ನ ಕೇಳಿದ್ದಾರೆ. ಈ ಶ್ಲೋಕದಲ್ಲಿ ಒಂದು ವಿಕರ್ಷಣ ಅಂತ ಒಂದು ಶಬ್ದ ಬರುತ್ತೆ. ಏನಿದು ವಿಕರ್ಷಣ ಅಂದ್ರೆ ವಿಭಾಗ ಅಂತ ಮಧ್ವಾಚಾರ್ಯರು ಆ ಶಬ್ದಕ್ಕೆ ಮಾತ್ರ ತಾತ್ಪರ್ಯ ಬರೀತಾರೆ. ಈಗ ಆಕರ್ಷಣ ಮಾಡೋದು ಅಂತ ಹೇಳ್ತೀವಿ. ಆಕರ್ಷಣ ಅಂದ್ರೆ ಕೃಷ್ಣ ಏನ್ ಮಾಡ್ತಾ ಇದ್ದ, ಆ ನಂದಗೋಪುರದಲ್ಲಿ ಎಲ್ಲರನ್ನೂ ತನ್ನ ಹತ್ರ ಆಕರ್ಷಣ ಮಾಡ್ತಾ ಇದ್ದ. ಹೇಗೆ ಯಶೋದೆಗೆ ಮಾಡಿದ್ನೋ ಹಾಗೆ. ಸಂಕರ್ಷಣ ಅಂದ್ರೆ ಏನರ್ಥ? ಸಂಕರ್ಷಣ ಅಂದ್ರೆ ಚೆನ್ನಾಗಿ ಕರ್ಷಣ ಮಾಡೋದು. ಅಂದ್ರೆ ಈ ಕೃಷ್ಣ ಆಕರ್ಷಣೆ ಮಾಡೋ ತರ ಅಲ್ಲ. ಕೃಷ್ಣ ಹೇಗೆ ಆಕರ್ಷಣೆ ಮಾಡ್ದ, ತನ್ನ ಹತ್ರ ಬರೋ ಹಾಗೆ ಮಾಡ್ಕೊಳ್ತಾ ಇದ್ದ, ಅವನ ಬಗ್ಗೆ ಎಲ್ರು ಹೊಗಳ್ಬೇಕು ಆ ತರ ಮಾಡ್ಕೊಳ್ತಾ ಇದ್ದ ಕೃಷ್ಣ. ಆದ್ರೆ ಸಂಕರ್ಷಣ ಏನ್ ಮಾಡ್ತಾ ಇದ್ದ, ಬೇಕೋ ಬೇಡವೋ ಅವ್ನ್ ಬಾಯಿ ಒಳಗಡೆ ಎಲ್ರು ಹೋಗ್ಬೇಕು ಅಂದ್ರೆ ಪ್ರಳಯ ಕಾಲದಲ್ಲಿ ಎಲ್ರನ್ನು ಹೀರ್ಕೊಳ್ತಾ ಇದ್ದ. ಅದು ಒಂದ್ ರೀತಿ, ಅದು ಸಂಕರ್ಷಣ. ಇದು ಬರೀ ಕರ್ಷಣ ಕೃಷ್ಣಂದು. ಅದು ಇನ್ನೂ ಚೆನ್ನಾಗಿ ಕರ್ಷಣ ಅಂದ್ರೆ ಮತ್ತೆ ಆ ವ್ಯಕ್ತಿ ಸಿಗಲ್ಲ, ಹಂಗೆ ಎಲ್ಲ ಒಳಗಡೆ ಹಾಕೊಂಡ್ಬಿಡೋದು ಹೊಟ್ಟೆ ಒಳಗಡೆ, ಈ ತರ ಪ್ರಳಯ. ಇನ್ನು ವಿಕರ್ಷಣ ಅಂತ ಇದೆ. ವಿಕರ್ಷಣ ಯಾರ ಕೆಲಸ? ವೇದವ್ಯಾಸರ ಕೆಲಸ. ವಿಕರ್ಷಣ ಅಂದ್ರೆ ವಿಭಾಗ ಮಾಡಿಕೊಡೋದು ಅಂತ ಅರ್ಥ. ಅಂದ್ರೆ ವಿಶೇಷವಾಗಿ ವಿಭಾಗ ಮಾಡಿ ಆ ವೇದಗಳನ್ನ ಸೆಳೆಯೋದು, ಎಲ್ಲರ ಕಡೆ ಹಾಕೋದು, ಅಂದ್ರೆ ಎಲ್ಲರಿಗೂ ಅನುಕೂಲವಾಗುವಂತೆ ಮಾಡೋದು. ಇದನ್ನ ವಿಕರ್ಷಣ ಅಂತ ಕರೀತಾರೆ. ಇದನ್ನ ವಿಭಾಗ ಅಂತ ಇದೆ ಅಂತ ಆ ಶಬ್ದಕ್ಕೆ ವಿಶೇಷವಾಗಿ ಅರ್ಥ ಬಿಡಿಸಿದ್ದಾರೆ. ಇನ್ನೂ ಕೆಲವು ಇದರಲ್ಲಿ ವಿಷಯಗಳಿದೆ, ಅದೇನು ಅನ್ನೋದನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಹರೇ ನಮಸ್ಕಾರ ಆಚಾರ್ಯರೇ.